ಶೌಚಾಲಯ ಬೆಲೆ ಏರಿಕೆ ಅನ್ನೋದು ರಾಜ್ಯ ಮತ್ತೆ ಕೇಂದ್ರದಲ್ಲಿ ಎರಡು ಕಡೆಯಿಂದನೂ ಆಗ್ತಾ ಇದೆ, ಗೊತ್ತಾಯ್ತಾ. ಶೌಚಾಲಯ ಅನ್ನೋದು ಹೆಣ್ಮಕ್ಳಿಗೆ ಮೇನ್ ಇಂಪಾರ್ಟೆಂಟ್. ಓಕೆ, ಗಂಡ್ ಮಕ್ಳು ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಶೌಚಾಲಯ ವ್ಯವಸ್ಥೆ ಹೆಣ್ಮಕ್ಳಿಗೆ ಬೇಕಾಗಿರೋದು. ಮೆಟ್ರೋ ಸ್ಟೇಷನ್ ಹತ್ತಿರ ಇದೆ ಅಂತ ಹೆಣ್ಮಕ್ಳು ಜಾಸ್ತಿ ಯೂಸ್ ಮಾಡ್ತಾರೆ. ಬಸ್ ಸ್ಟೇಷನ್ಸ್ ಅಲ್ಲಿ ಶೌಚಾಲಯಗಳಿಗೂ ₹5 ಚಾರ್ಜಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನಾನು ಲಾಸ್ಟ್ ಟೈಮು ಸಿದ್ದರಾಮಯ್ಯ ಅವ್ರಿಗೂ ಒಂದು ಟ್ವಿಟರ್ ಅಲ್ಲಿ ಮತ್ತೆ ಎಲ್ಲಾ ಕಡೆನೂ ಬರ್ದಿದ್ದೀನಿ. ನಾನು ₹5 ಚಾರ್ಜ್ ಮಾಡಬಾರ್ದು, ಫ್ರೀ ಶೌಚಾಲಯ ಕೊಡಬೇಕು. ಇದಕ್ಕೆ ತಪ್ಪು. ಆಕ್ಚುಲಿ ಇದು ನಾನೇ ಅಪೋಸ್ ಮಾಡ್ತೀನಿ. ಹೆಣ್ಮಕ್ಳಿಗೆ ಮೇನ್ ಬೇಕಾಗಿರೋದು ಶೌಚಾಲಯ. ಆ ವ್ಯವಸ್ಥೆನೇ ನೀವು ಚಾರ್ಜ್ ಮಾಡಿದ್ರೆ ಹೆಂಗೆ? ಅದು ಒಂದು ಹಕ್ಕಿದೆ, ಅದನ್ನ ಹಕ್ಕನ್ನ ಕಿತ್ಕೊಳಕ್ ಹೋಗ್ತಾ ಇದಾರೆ, ಅದು ತಪ್ಪು. BMRC ಅಲ್ಲೂ ಮೆಟ್ರೋ ಒಂದು ಕೇಂದ್ರದ ಅಧೀನ ಸಂಸ್ಥೆ. ಅದಕ್ಕೆ ಮೋದಿ ಅವರೇ ಉತ್ತರ ಕೊಡ್ಬೇಕು, ಮತ್ತೆ ನಮ್ಮ ಮೆಟ್ರೋ ಮಿನಿಸ್ಟರ್ಸ್ ಉತ್ತರ ಕೊಡ್ಬೇಕು. 11 ವರ್ಷದಿಂದ ಈ ಕಡೆ ಕೊಡ್ತಾರೆ, ಆ ಕಡೆಯಿಂದ ಕಿತ್ಕೊಳ್ತಾರೆ. ಮೆಟ್ರೋ ಸೇಫರ್ ಇದೆ, ಬಟ್ ಆದ್ರೆ ಓಡಾಡೋದು ತುಂಬಾ ಕಷ್ಟ ಆಗುತ್ತೆ. ಈ ತರ ದರಗಳನ್ನ ಏರಿಕೆ ಮಾಡಿದ್ರೆ ಮೆಟ್ರೋದಲ್ಲಿ ಓಡಾಡೋದು ಯಾರು? ಮಿಡಲ್ ಕ್ಲಾಸ್ ಮತ್ತೆ ಪೂರ್ ಕ್ಲಾಸ್. ಮೆಟ್ರೋ ಸಿಟಿ ಮಾಡ್ತೀವಿ, ಮತ್ತೆ ಇದು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಬಿಟ್ಟು ಎಲ್ಲಾ ರಸ್ತೆಗಳನ್ನ ಕಾಂಕ್ರೀಟ್ ಸಿಟಿ ಮಾಡಿದ್ರು. ಮತ್ತೆ ಗ್ರೇಟರ್ ಬ್ಯಾಂಗ್ಳೂರ್ ಅನ್ನೋದು ಅನುಷ್ಠಾನನು ತಪ್ಪು ಮಾಹಿತಿ ಯಾರು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೋ, DK ಶಿವಕುಮಾರ್ ಏನಕ್ಕೆ ಗ್ರೇಟರ್ ಬೆಂಗಳೂರು ಮಾಡ್ತಿದ್ದಾರೋ ಗೊತ್ತಿಲ್ಲ. ಅದನ್ನ ಮಾಡೋದು ತಪ್ಪು. ಶೌಚಾಲಯ ಮೆಟ್ರೋದಲ್ಲಿ ಎಷ್ಟೊಂದು ಸತಿ ಕ್ಲೀನೇ ಇಲ್ಲ. ನೀವು ಇವಾಗ ವಿಧಾನಸೌಧ ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ ಶೌಚಾಲಯ ನೋಡಿ, ಕ್ಲೀನ್ ಇರೋದಿಲ್ಲ, ಗೊತ್ತಾಯ್ತಾ. ಆದ್ರೂ ₹2 ನೀವು ₹5 ಚಾರ್ಜ್ ಮಾಡ್ತೀವಿ ಅಂದ್ರೆ ಅದು ತಪ್ಪಾಗುತ್ತೆ. ಕೊನೆಯದಾಗಿ ನಮ್ಮ ಮೋದಿ ಸಿಂಧೂರ ಬಗ್ಗೆ ಪ್ರಚಾರ ಮಾಡೋದನ್ನ ನಿಲ್ಲಿಸಬೇಕು. ಇದು ದೇಶದ್ರೋಹಿಗಳಲ್ವಾ? ಇವರೆಲ್ಲ ದೇಶದ್ರೋಹಿಗಳು ತಾನೆ. ನಮ್ಮ ದೇಶದ್ರೋಹಿ ಅಲ್ಲ, ನಾವು ಪ್ರಧಾನ ಮಂತ್ರಿನ ದೇಶದ್ರೋಹಿ ಅನ್ಬೇಕಾಗುತ್ತೆ. ಜಯಶಂಕರ್ ಫಾರಿನ್ ಮಿನಿಸ್ಟರ್ನ ದೇಶದ್ರೋಹಿ ಅನ್ಬೇಕಾಗುತ್ತೆ. ಇವಾಗ ವಾಕ್ ಸ್ವಾತಂತ್ರ್ಯ ಅನ್ನೋದು ಆರ್ಟಿಕಲ್ 19 ಪ್ರಕಾರ ನಮ್ಮ ಸಂವಿಧಾನಾತ್ಮಕ ಹಕ್ಕು. ಆ ಹಕ್ಕುಗಳನ್ನ ನಾವು ಪ್ರಶ್ನೆ ಮಾಡಿದ್ರೆ ಪ್ರಧಾನ ಮಂತ್ರಿ ಮೇಲೆ FIR ಹಾಕ್ತೀರಿ, ಮತ್ತೆ ದೌರ್ಜನ್ಯಗಳ ಕೇಸ್ಗಳು ಹಾಕ್ತೀರಿ ಅಂತಂದಿದ್ರೆ ಮತ್ತೆ ವಾಕ್ ಸ್ವಾತಂತ್ರ್ಯ ಅನ್ನೋದು ಮಿಸ್ಯೂಸ್ ಆಗ್ತಾ ಇದೆಯಲ್ವಾ? ಭಾರತೀಯ ಪ್ರಜೆ ಆಗಿದ್ರೆ ಪ್ರಶ್ನೆ ಮಾಡಬೇಕು. ಶೌಚಾಲಯ ಬೆಲೆ ಏರಿಕೆ ಅನ್ನೋದು ರಾಜ್ಯ ಮತ್ತೆ ಕೇಂದ್ರದಲ್ಲಿ ಎರಡು ಕಡೆಯಿಂದನೂ ಆಗ್ತಾ ಇದೆ, ಗೊತ್ತಾಯ್ತಾ. ಶೌಚಾಲಯ ಅನ್ನೋದು ಹೆಣ್ಮಕ್ಳಿಗೆ ಮೇನ್ ಇಂಪಾರ್ಟೆಂಟ್. ಓಕೆ, ಗಂಡ್ ಮಕ್ಳು ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ಶೌಚಾಲಯ ವ್ಯವಸ್ಥೆ ಹೆಣ್ಮಕ್ಳಿಗೆ ಬೇಕಾಗಿರೋದು. ಮೆಟ್ರೋ ಸ್ಟೇಷನ್ ಹತ್ತಿರ ಇದೆ ಅಂತ ಹೆಣ್ಮಕ್ಳು ಜಾಸ್ತಿ ಯೂಸ್ ಮಾಡ್ತಾರೆ. ಇವಾಗ ಬಸ್ ಸ್ಟೇಷನ್ಸ್ ಅಲ್ಲಿ ಶೌಚಾಲಯಗಳಿಗೂ ₹5 ಚಾರ್ಜಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನಾನು ಲಾಸ್ಟ್ ಟೈಮು ಸಿದ್ದರಾಮಯ್ಯ ಅವ್ರಿಗೂ ಒಂದು ಟ್ವಿಟರ್ ಅಲ್ಲಿ ಮತ್ತೆ ಎಲ್ಲಾ ಕಡೆನೂ ಬರ್ದಿದ್ದೀನಿ. ನಾನು ಮೇಲೂ ಕಳಿಸಿದ್ದೀನಿ. ₹5 ಚಾರ್ಜ್ ಮಾಡಬಾರ್ದು, ಫ್ರೀ ಶೌಚಾಲಯ ಕೊಡಬೇಕು. ಇದಕ್ಕೆ ತಪ್ಪು. ಆಕ್ಚುಲಿ ಇದು ನಾನೇ ಅಪೋಸ್ ಮಾಡ್ತೀನಿ. ಹೆಣ್ಮಕ್ಳಿಗೆ ಮೇನ್ ಬೇಕಾಗಿರೋದು ಶೌಚಾಲಯ. ಆ ವ್ಯವಸ್ಥೆನೇ ನೀವು ಚಾರ್ಜ್ ಮಾಡಿದ್ರೆ ಹೆಂಗೆ? ಇಷ್ಟು ಕೀಳುಮಟ್ಟಕ್ಕೆ ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇಳಿಬಾರ್ದು. ಶೌಚಾಲಯ ಅನ್ನೋದು ಸಹ ನಮ್ಮ ಒಂದು ಸಂವಿಧಾನಾತ್ಮಕ ಹಕ್ಕು, ಗೊತ್ತಾಯ್ತಾ. 5 ಸ್ಟಾರ್ ಹೋಟೆಲ್ಗೆ ಹೋದ್ರೂ ನಾವು ಫ್ರೀಯಾಗಿ ಶೌಚಾಲಯನ ಬಳಸ್ಬೋದು. ಅದು ಒಂದು ಹಕ್ಕಿದೆ, ಅದನ್ನೇ ಹಕ್ಕನ್ನ ಕಿತ್ಕೊಳಕ್ ಹೋಗ್ತಾ ಇದ್ದಾರೆ, ಅದು ತಪ್ಪು. ಮತ್ತು ಈವನ್ ಮಾಲಲ್ಲೂ ಅಷ್ಟೇ, ಮಾಲಲ್ಲೂ ಎಲ್ಲರಿಗೂ ಅಷ್ಟೇ ಶೌಚಾಲಯ ಅನ್ನೋದು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಅದು ನಮ್ಮ ಹಕ್ಕನ್ನು ಕಿತ್ಕೊಳ್ಳೋ ಅಂತ ಪರಿ ಆಗೋಗಿದೆ. ಸೊ ಈಗಾಗಲೇ ಟಿಕೆಟ್ ಪ್ರಯಾಣಿಕರ ದರ ಹೆಚ್ಚಿಗೆ ಮಾಡಿದ್ದಾರೆ BMRCಯಲ್ಲೂ. ಇವಾಗ ಶೌಚಾಲಯಗಳು ದುಡ್ಡು ಕೊಡಬೇಕಾಗ್ತಾ ಇದೆ, ಏನು ಹೇಳ್ತೀವಿ? BMRCಯಲ್ಲೂ ಮೆಟ್ರೋ ಒಂದು ಕೇಂದ್ರದ ಅಧೀನ ಸಂಸ್ಥೆ. ಅದಕ್ಕೆ ಮೋದಿ ಅವರೇ ಉತ್ತರ ಕೊಡಬೇಕು, ಮತ್ತು ನಮ್ಮ ಮೆಟ್ರೋ ಮಿನಿಸ್ಟರ್ಸು ಉತ್ತರ ಕೊಡಬೇಕು. ರಾಜ್ಯದಿಂದ ಆಯ್ಕೆ ಮಾಡಿ ಕಳಿಸಿದ್ದೀವಲ್ಲ ಸಂಸದರು, ತೇಜಸ್ವಿ ಸೂರ್ಯ, ಶೋಭಾ ಶೋಭಕ್ಕ ಇದ್ದಾರಲ್ಲ, ಅವರು ಉತ್ತರ ಕೊಡಬೇಕು. ಹೆಣ್ಮಕ್ಳು ಶೌಚಾಲಯಕ್ಕೆ ಈ ಥರ ಎಲ್ಲ ಚಾರ್ಜ್ ಮಾಡ್ತಿದ್ದೀರಲ್ಲ, ಇವಾಗ ಧ್ವನಿ ದಯವಿಟ್ಟು ಶೋಭಾ ಮೇಡಮ್ನ ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡಿ, ಯಾಕೆ ಇವಾಗ ಮಾತಾಡ್ತಿಲ್ಲ ಅಂತ. ಖಂಡಿತ ಅದು ಮಾಡ್ತಾನೆ ಇದೆಯಲ್ಲ. 11 ವರ್ಷದಿಂದ ಅವ್ರು ಅದನ್ನೇ ಮಾಡ್ತಾ ಇರೋದು. 11 ವರ್ಷದಿಂದ ಈ ಕಡೆ ಕೊಡ್ತಾರೆ, ಆ ಕಡೆಯಿಂದ ಕಿತ್ಕೊಳ್ತಾರೆ. ಇವಾಗ ನಮಗೆ ₹35 ಒಂದು ಬ್ಯಾರಲ್ ಇತ್ತು ಪೆಟ್ರೋಲ್ ಅಥವಾ ಡೀಸೆಲ್ಲು. ಆವಾಗಲ ಕನಿಷ್ಠ ಬೆಲೆ ₹65 ಬರಬೇಕಾಗಿತ್ತು. ಇವಾಗ ಒಂದು ಬ್ಯಾರಲ್ ₹35ಗೆ ಸಿಗ್ತಾ ಇದ್ದಾಗ, $35 ಸಿಗ್ತಾ ಇದ್ದಾಗ, ಆವಾಗ ಕನಿಷ್ಠ ಬೆಲೆ ₹65ಇಂದ ₹66 ಆಗಬೇಕಾಗಿತ್ತು. ಅದನ್ನು ಮಾಡಲೇ ಇಲ್ಲ. ನಾವು ಎಷ್ಟು ಕೊಡ್ತಿದ್ವಿ? ಇವಾಗ ₹101 ಕೊಡ್ತಾ ಇದ್ದೀವಿ. ಡೀಸೆಲ್ಗೆ ₹96 ಇದೆ, ಅದನ್ನು ಕಡಿಮೆ ಮಾಡಲಿಲ್ಲ. ಯಾವಾಗಲೂ ಹೋಗ್ತಾರೆ ಗಲ್ಫ್ ದೇಶಕ್ಕೆ. ಇತ್ತೀಚೆಗೆ ಮೋದಿ ಯಾಕೆ ಸುತ್ತಾ ಇದ್ದಾರೆ ಅಂದರೆ, ಎಲ್ಲ ಗಲ್ಫ್ದು ಬಿಸ್ನೆಸ್ ಡೀಲ್ಸ್ ಎಲ್ಲ ಇವಾಗ ಪೆಟ್ರೋಲ್ ಮತ್ತು ಡೀಸೆಲ್ನೆಲ್ಲ ಅದಾನಿ ಅಂಬಾನಿಗೆ ಕೊಟ್ಬಿಡ್ಬೇಕು ಅಂತ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ನಮ್ಮ ಹುಟ್ಟಾಕಿದ್ದು ನಮ್ಮ ಕಾಂಗ್ರೆಸ್ ಕುಟುಂಬ. ಅದನ್ನು ಕಾಂಗ್ರೆಸ್ ಇಂದ ಒಂದು ಪಬ್ಲಿಕ್ ಇದು ಸಂಸ್ಥೆಯಾಗಿ ಹುಟ್ಟಾಕಿದ್ರು. ಅದನ್ನು ಕಿತ್ತಾಕ್ಬಿಟ್ಟು ಅದಾನಿ ಅಂಬಾನಿ ಕೊಡಬೇಕು. ಪೆಟ್ರೋಲ್ ಮತ್ತು ಡೀಸೆಲ್ ಏನಿದೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು, ಅದನ್ನು ಬೇರೆಯವ್ರಿಗೆ ಮಾರಾಟ ಮಾಡಬೇಕು ಅಂತ ಅಷ್ಟೇ. ಅದನ್ನು ತೊಗೊಂಬಂದು ಕಾರ್ಪೊರೇಟ್ ಸೆಕ್ಟರ್ಗೆ ಹೊಂದಾಣಿಕೆ ಮಾಡಬೇಕು ಅಂತ. ಇವಾಗ ಆಲ್ರೆಡಿ ನೋಡ್ತಾ ಇದ್ದೀವಿ ಜಿಯೋ ಪೆಟ್ರೋಲ್ ಪಂಪ್ಸು ಎಲ್ಲ, ಮತ್ತು ಗ್ರೀನ್ ಜಿಯೋ ಪಂಪ್ಸು. ಅದಾನಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡ್ಬೋದು ಮುಂದೆ. ಮೆಟ್ರೋ ಸೇಫರ್ ಇದೆ, ಬಟ್ ಆದರೆ ಓಡಾಡೋದು ತುಂಬ ಕಷ್ಟ ಆಗುತ್ತೆ. ಈ ಥರ ದರಗಳನ್ನ ಏರಿಕೆ ಮಾಡಿದ್ರೆ ಮೆಟ್ರೋದಲ್ಲಿ ಓಡಾಡೋದು ಯಾರು? ಮಿಡಲ್ ಕ್ಲಾಸು ಮತ್ತು ಪೂರ್ ಕ್ಲಾಸು, ಅವ್ರಿಗೆ ತೊಂದರೆಗಳಾಗುತ್ತೆ. ಅದನ್ನು ಕೇಂದ್ರ ಆಗ್ಬೋದು ಮತ್ತು ರಾಜ್ಯ ಸರ್ಕಾರ ಒಟ್ಟು ಎಲ್ಲರೂ ಇವಾಗ ಇದು ಮಿಡ್ಲ್ ಕ್ಲಾಸಿಗೆ ಪರ ಅಂತ ಓಟ್ ಕೇಳ್ತಿರಲ್ಲ, ಅವ್ರ ಪರವಾಗಿ ನಿಂತು ಅದು ಕನಿಷ್ಠ ದರ. ಯಾಕಂದರೆ ಡೆಲ್ಲಿನಲ್ಲೆಲ್ಲ ₹10 ಇದೆ. ಮತ್ತು ಇವನ್ ನೀವು
ಡೆಲ್ಲಿಯಿಂದ ನೋಯ್ಡಾಗೆ ಎಲ್ಲ ಹೋದರೆ 25 ರೂಪಾಯಿ ಮಿನಿಮಮ್ ಅಷ್ಟೇ. ಜಾಸ್ತಿ ಇಲ್ಲಿ ನಮಗೆ 60 ರೂಪಾಯಿ 120 ರೂಪಾಯಿ ಇದೆ. ಅದನ್ನು ದರನ ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಮೆಟ್ರೋ ಕನೆಕ್ಟಿವಿಟಿ ಇದೆ. ಮಳೆ ಬಂದಾಗೆಲ್ಲ ಜಾಸ್ತಿ ಜನ ಮೆಟ್ರೋದಲ್ಲೇ ಓಡಾಡ್ತಾರೆ, BMTCನಲ್ಲಿ ಓಡಾಡೋಕ್ಕಾಗಲ್ಲ. ಮೊನ್ನೆ ಎಲ್ಲ ಗೊತ್ತು 3 ದಿನ ಮಳೆಯಲ್ಲಿ ಎಷ್ಟು ರೋಡೆಲ್ಲ ಬ್ಲಾಕ್ ಆಗಿತ್ತು. ಇದು ಕಾರಣನೇ BJP ಮತ್ತು ಮೋದಿ ಮತ್ತು ಇನ್ನೊಂದು ನಮ್ಮ ಸರ್ಕಾರದ ಏನಂದರೆ ಸರಿಯಾದ ರೀತಿಯ ಸುತ್ತೋಲೆಗಳನ್ನ ಓಡಿಸ್ತಾ ಇರೋದು. ಮೆಟ್ರೋ ಸಿಟಿ ಮಾಡ್ತೀವಿ ಮತ್ತು ಇದು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಬಿಟ್ಟು ಎಲ್ಲ ರಸ್ತೆಗಳನ್ನ ಕಾಂಕ್ರೀಟ್ ಸಿಟಿ ಮಾಡಿದ್ರು. ಕಾಂಕ್ರೀಟ್ ಸಿಟಿ ಮಾಡಬಾರ್ದು, ಅದು ಕಾಂಕ್ರೀಟ್ ರೋಡ್ಗಳನ್ನ ಮಾಡಬಾರ್ದು. ಟಾರ್ ರೋಡ್ ಇದ್ದಾಗ ನೀರು ಕೆಳಮಟ್ಟಕ್ಕೆ 90% ಹೀರ್ಕೊಳ್ತಾ ಇತ್ತು, ಅದು ಹೀರ್ಕೊಳ್ತಾ ಇಲ್ಲ. ಇವಾಗೆಲ್ಲ ರೋಡ್ ಬ್ಲಾಕ್ ಆಗುತ್ತೆ, ಯಾಕಂದರೆ ಕಾಂಕ್ರೀಟ್ ರೋಡ್ಗಳಾಗಿದೆ. ಮತ್ತು ಸ್ಮಾರ್ಟ್ ಸಿಟಿ ಮಾಡಬೇಕಾದ್ರೆ ಡ್ರೈನೇಜ್ ಸಿಸ್ಟಮ್ನ ಸರಿ ಮಾಡಲಿಲ್ಲ, ಮತ್ತು ಕೆರೆಗಳನ್ನ ಹೂಳೆತ್ತಲಿಲ್ಲ. ಕೆರೆ ಪ್ರಾಜೆಕ್ಟ್ಸ್ ಎಲ್ಲ 2014 ಎಷ್ಟು ಕೆರೆಗಳನ್ನ ಹೂಳೆತ್ತಿದ್ದಾರೆ, ದಯವಿಟ್ಟು BBMP ಅವರು ಅದಕ್ಕೆ ಮಾಹಿತಿ ಕೊಡಬೇಕು. ಮತ್ತು ಕೆರೆ ಹೂಳೆತ್ತೀವಿ ಅಂತ ಒಂದಷ್ಟು ಬಜೆಟ್ಗಳನ್ನ ಇಡ್ತಾರೆ, ಅದನ್ನು ಮಿಸ್ಯೂಸ್ ಆಗ್ತಾ ಇದೆ. ಆ ದುಡ್ಡೆಲ್ಲ ಎಲ್ಲೋಯ್ತು? BJPಗೆ ಹೋಯ್ತಾ, ಕಾಂಗ್ರೆಸ್ಗೆ ಹೋಯ್ತಾ, ಬೇರೆ ಪಕ್ಷಕ್ಕೆ ಹೋಯ್ತಾ? ಅದಕ್ಕೂ ಉತ್ತರ ಕೊಡಬೇಕು. ಕೆರೆಗಳನ್ನ ನಾವು ಕಾಪಾಡಿದಷ್ಟು ನಮ್ಮ ಪ್ರಕೃತಿ ವಿಕೋಪಗಳನ್ನ ತಡೆಗಟ್ಟಬಹುದು. ಓಕೆ, ಮತ್ತು ಕಾಂಕ್ರೀಟ್ ರಸ್ತೆಗಳನ್ನ ನಿರ್ಮಾಣ ಮಾಡೋದನ್ನು ಇವಾಗಲಾದರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅಥವಾ BBMP ಇದೆ ಗ್ರೇಟರ್ ಬ್ಯಾಂಗ್ಳೂರ್ ಆಗಿದೆಯಲ್ಲ, ಅದು ಇವಾಗ ಸ್ಟಾಪ್ ಮಾಡಬೇಕು. ಮತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅನ್ನೋದು ಅನುಷ್ಠಾನನೂ ತಪ್ಪು ಮಾಹಿತಿ ಯಾರು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೋ, DK ಶಿವಕುಮಾರ್ ಏನಕ್ಕೆ ಗ್ರೇಟರ್ ಬ್ಯಾಂಗ್ಳೂರ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಅದನ್ನು ಮಾಡೋದು ತಪ್ಪು. ಯಾಕಂದರೆ ಒಂದು ಸಿಟಿ ಲಿಮಿಟ್ ಇರೋದು 30 ಕಿಲೋಮೀಟ್ರ್. ಮತ್ತು ಎಷ್ಟೋ ಹಳ್ಳಿಗಳಿದೆ, ಹೋಗಿ ಗ್ರೇಟರ್ ಬ್ಯಾಂಗ್ಳೂರ್ ರಾಮನಗರ ತೊಗೊಂಡೋಗಿ ನಮ್ಮಿಂದ 66 ಕಿಲೋಮೀಟ್ರ್ ಇದೆ ರೀ. ರಾಮನಗರ ತೊಗೊಂಡೋಗ್ಬಿಟ್ಟು ಹೆಂಗೆ ಗ್ರೇಟರ್ ಬ್ಯಾಂಗ್ಳೂರ್ ಮಾಡ್ತೀರಿ ನೀವು? ಗ್ರೇಟರ್ ಬ್ಯಾಂಗ್ಳೂರ್ ಮಾಡಬೇಕು ಅಂದರೆ ಇವಾಗ ಒಂದು ಜಿಲ್ಲೆ ಅನುಷ್ಠಾನ ಆದಮೇಲೆ ಅದನ್ನು ನಾವು ಮತ್ತೆ ತೆಗಿಯೋಕ್ಕೆ ಬರೋದಿಲ್ಲ. ಅದು ಕನಿಷ್ಠ ಜ್ಞಾನ ಆದರೂ ಇರಬೇಕು. ಅಲ್ಲಿ ಇವಾಗ ರಾಮನಗರ ಡಿಸ್ಟ್ರಿಕ್ಟ್ನ ಬ್ಯಾಂಗ್ಳೂರ್ ದಕ್ಷಿಣ ಮಾಡಬೇಕು ಅಂದರೆ ಆ ಪ್ರೋಟೋಕಾಲ್ ವರ್ಕಿಂಗ್ ಕಮಿಟಿ ಅವರು ಚೇಂಜ್ ಮಾಡಬೇಕು, ಆ ತಾಲೂಕು ಆಫೀಸ್ ಪಂಚಾಯತಿ ಚೇಂಜ್ ಮಾಡಬೇಕು, ಮತ್ತು ಆ ಡಾಕ್ಯುಮೆಂಟೇಷನ್ ಚೇಂಜ್ ಮಾಡಬೇಕು. ಇದ್ರದ್ದು ಎಕ್ಸ್ಪೆನ್ಸಸ್ ಎಲ್ಲ ಡಬಲ್ ಆಗಲ್ವಾ? ಗೌರ್ಮೆಂಟ್ಗೆ ಹೊರೆ ಆಗಲ್ವಾ? ಅದು ಡಬಲ್ ಹೊರೆ ಆಗುತ್ತಲ್ವಾ? ಇದಕ್ಕೂ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ನೀವು. ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಲ್ಲ, ಇದು ವಾಟರ್ ಬ್ಯಾಂಗ್ಳೂರ್ ಆಗಿದೆ, ಡ್ರೈನೇಜ್ ಬ್ಯಾಂಗ್ಳೂರ್ ಆಗಿದೆ, ಮತ್ತು ಕೆರೆಗಳ ಒತ್ತುವರಿ ಆಗಿದೆ. ಇವಾಗ ಸಾಯಿ ಲೇಔಟ್ 3-4 ವರ್ಷದಿಂದ ಪಾಪ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಹೆಣ್ಮಕ್ಳು ಇರ್ಬೋದು, ಬೇರೆ ಯಲಹಂಕದಲ್ಲಿ ಬೇರೆ ಲೇಔಟು ಇದೆಯಲ್ಲ, ಯಲಹಂಕದಲ್ಲೂ ಅಷ್ಟೇ. ಆ ಯಲಹಂಕದಲ್ಲೂ GVK ಹತ್ರ ಜುಡಿಷರಿ ಲೇಔಟು ಇರ್ಬೋದು, ಎಷ್ಟು ಸತಿ ಮುಳುಗೋಗುತ್ತೆ. ಅದಕ್ಕೆ ಕನಿಷ್ಠವಾದ ಏನಕ್ಕೆ ಅಂದರೆ ಕಾಂಕ್ರೀಟ್ ರೋಡ್ಗಳಾಗಿರೋದಕ್ಕೆ ಇದೆಲ್ಲ ಪರಿಣಾಮ ಎದುರಿಸಬೇಕಾಗುತ್ತೆ. ಮತ್ತು ರಾಜಕಾಲುವೆಗಳು ಒತ್ತುವರಿಯಾಗಿದೆ, ಅದನ್ನು ಇದುವರೆಗೂ ಡೆಮಾಲಿಷ್ ಮಾಡಿಲ್ಲ. ಎಷ್ಟೋ ಇದು ಲ್ಯಾಂಡ್ ಮಾಫಿಯಾ ಆಗೋಗ್ಬಿಟ್ಟಿದೆ. ರಿಯಲ್ ಎಸ್ಟೇಟ್ ದಂಧೆ ಜಾಸ್ತಿ ಆದಾಗಿಂದ ಬ್ಯಾಂಗ್ಳೂರು ಇಷ್ಟು ಮಟ್ಟಿಗೆ ಕೆಟ್ಟ ಸ್ಥಿತಿಗೆ ಬರೋದು ಕಾರಣ ಆಗಿರೋದೇ ರಿಯಲ್ ಎಸ್ಟೇಟ್ ಮಾಫಿಯಾ. ಎಲ್ಲೆಲ್ಲಿ ಬೇಕಾದರೂ ಒಂದು ಅಡಿನೂ ಬೇಕಾದ್ರೆ ನಾಳೆ ದಿನ ಹೋದರೆ ವಿಧಾನಸೌಧನೂ ಬರ್ಕೊಡ್ತಾರೆ, ವಿಧಾನಸೌಧನೂ ರಿಜಿಸ್ಟರ್ ಮಾಡ್ತಾರೆ ಸಬ್ ರಿಜಿಸ್ಟರು. ದುಡ್ಡು ಕೊಡ್ತೀವಿ ಅಂದರೆ ಎಲ್ಲ ರೀತಿಯೂ ಮಾಡ್ತಾರೆ. ಖಂಡಿತ ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆನೂ ಇದೆ. ಮತ್ತು ಶೌಚಾಲಯ ಮೆಟ್ರೋದಲ್ಲಿ ಎಷ್ಟೊಂದು ಸತಿ ಕ್ಲೀನೇ ಇಲ್ಲ. ನೀವು ಇವಾಗ ವಿಧಾನಸೌಧ ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ ಶೌಚಾಲಯ ನೋಡಿ, ಕ್ಲೀನ್ ಇರೋದಿಲ್ಲ, ಗೊತ್ತಾಯ್ತಾ? ಆದರೂ 2 ರೂಪಾಯಿ 3 ರೂಪಾಯಿ ನೀವು 5 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂದರೆ ಅದು ತಪ್ಪಾಗುತ್ತೆ. ಮತ್ತು ಟ್ರಾಫಿಕ್ಕು ಸಿಗ್ನಲ್ಸ್ನ ಎಲ್ಲ ಏನು ಮಾಡಿದ್ದಾರೆ, ಸಿಗ್ನಲ್ಸ್ನ ರೀಇನ್ಸ್ಟಾಲ್ ಮಾಡಿದ್ದಾರೆ, ರೀಫಾರ್ಮೇಷನ್ ಮಾಡಿದ್ದಾರೆ. ಅದು AI ಟೆಕ್ನಾಲಜಿಯಿಂದ, ಅದರಿಂದನೂ ಸಮಸ್ಯೆ ಆಗ್ತದೆ. ಮತ್ತು ಸಿಲ್ಕ್ ಬೋರ್ಡು ಎಷ್ಟು ಹೆವಿ ಟ್ರಾಫಿಕ್ ಆಗುತ್ತೆ ಅಂದರೆ ಎಷ್ಟೇ ಜನ ಮಿನಿಸ್ಟರ್ ಆದರೂ, ಎಷ್ಟೇ ಗೌರ್ಮೆಂಟು ಚೇಂಜ್ ಆದ್ರೂ ಇದುವರೆಗೂ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕೊಟ್ಟಿಲ್ಲ. ಮತ್ತು ಆ ಸಿಲ್ಕ್ ಬೋರ್ಡ್ ಜಂಕ್ಷನ್ನು ನಮ್ಮ IT ಕಾರಿಡಾರ್ಗೆ ಕನೆಕ್ಟಿವಿಟಿ ಆಗೋದು, ಅದ್ರ ಬಗ್ಗೆ ಎಷ್ಟೋ ಮಿನಿಸ್ಟರ್ಸ್, IT ಮಿನಿಸ್ಟರ್ಸ್ ಬರ್ತಾರೆ. ಯಾವುದೇ ರೀತಿ ಒಂದು ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡು ಅದನ್ನು ಸರಿ ಮಾಡ್ಬೋದು, ಅದನ್ನು ಯಾರೂ ಸರಿ ಮಾಡೋ ಅಂತ ಯೋಚನೆ ಮಾಡಲಿಲ್ಲ ಇದುವರೆಗೂ. ಅಲ್ಲಿ ನಾರಾಯಣ ಹೃದಯಾಲಯ ಅನ್ನೋದು ಎಲ್ಲರಿಗೂ ಹಾರ್ಟ್ ಪೇಷಂಟ್ಸ್ಗೆ ಕನೆಕ್ಟಿವಿಟಿ ಇರೋದು ಒಂದು ಒಳ್ಳೆ ಹಾಸ್ಪಿಟಲ್ಲು. ಅದನ್ನು ಕನೆಕ್ಟಿವಿಟಿ ಮಾಡೋದಕ್ಕೆ ಹೋಗೋಷ್ಟರಲ್ಲಿ ಹಾರ್ಟ್ ಪೇಷಂಟ್ಗಳೇ ಸತ್ತೋಗ್ಬಿಡ್ತಾರೆ. ಕೊನೆಯದಾಗಿ ನಮ್ಮ ಮೋದಿ ಸಿಂಧೂರ ಬಗ್ಗೆ ಪ್ರಚಾರ ಮಾಡೋದನ್ನು ನಿಲ್ಲಿಸಬೇಕು. ಮತ್ತು ಮೋದಿ ದಯವಿಟ್ಟು ರಿಸೈನ್ ಮಾಡಿಬಿಟ್ರೆ ದೇಶ ಶಾಂತಿಯುತವಾಗಿರುತ್ತೆ. ಮೋದಿ ಹೋಗ್ಬಿಟ್ಟು ನವಾಬ್ ಶರೀಫ್ ಮನೇಲಿ ಬಿರಿಯಾನಿ ತಿನ್ಕೊಂಬರ್ತಾರೆ. ಮತ್ತು ಇವಾಗ ಅವ್ರು ನವಾಬ್ ಶರೀಫ್ ತಮ್ಮನೇ ಅಲ್ಲಿ ಪಾಕಿಸ್ತಾನದ ಪ್ರಧಾನಿ ಆಗಿರೋದು. ಅವ್ರ ಬಗ್ಗೆ ಇನ್ಫ್ರಾಸ್ಟ್ರಕ್ಚರ್ನ ಡ್ಯಾಮೇಜ್ ಮಾಡಲ್ಲ ಅಂತ ಜೈಶಂಕರ್ ನಮ್ಮ ಫಾರಿನ್ ಮಿನಿಸ್ಟರ್ ಆಗಿಬಿಟ್ಟು ಇನ್ಫಾರ್ಮೇಷನ್ ಕೊಡ್ತಾರೆ. ಅಂದರೆ ನಮ್ಮ ಯುದ್ಧದ ನೀತಿಗಳನ್ನ ಇವರು ಮ್ಯಾನಿಫೆಸ್ಟೋ, ನಮ್ಮ ಯುದ್ಧದ ನೀತಿ ಮತ್ತು ಕಾನ್ಫಿಡೆನ್ಷಿಯಲಿಟಿ ಏನಿದೆ ಅದನ್ನು ಏನು ಬೇರೆ ದೇಶಕ್ಕೆ ಮಾರಾಟ ಮಾಡ್ದಂಗಲ್ವಾ? ಇದು ತಪ್ಪ. ಅದನ್ನು ನಮ್ಮ ಗೌಪ್ಯತೆನ ಮಾರಾಟ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂದರೆ ಇದು ದೇಶದ್ರೋಹಿಗಳಲ್ವಾ? ಇವರೆಲ್ಲ ದೇಶದ್ರೋಹಿಗಳು ತಾನೇ. ನಮ್ಮನ್ನು ದೇಶದ್ರೋಹಿ ಅಲ್ಲ, ನಾವು ಪ್ರಧಾನಮಂತ್ರಿನ ದೇಶದ್ರೋಹಿ ಅನ್ಬೇಕಾಗುತ್ತೆ, ಜಯಶಂಕರ್ ಫಾರಿನ್ ಮಿನಿಸ್ಟರ್ನ ದೇಶದ್ರೋಹಿ ಅನ್ಬೇಕಾಗುತ್ತೆ, ಮತ್ತು BJP IT ಸೆಲ್ಗಳನ್ನ ದೇಶದ್ರೋಹಿ ಅನ್ಬೇಕಾಗುತ್ತೆ. ಯಾಕಂದರೆ ಜ್ಯೋತ್ಸ್ನಾ ಮಲ್ಹೋತ್ರಾ ಅನ್ನೋಳು ಹೋಗಿ ಪಾಕಿಸ್ತಾನ ಆಫೀಸರ್ಗೆ ದುಡ್ಡುಗೋಸ್ಕರ ಮಾರಾಟ ಮಾಡ್ಕೊಂಡು ಬಂದಿದ್ದಾಳೆ ಅಂದರೆ ಅವಳಿಗೆ ಕನಿಷ್ಠ ಜ್ಞಾನ ಇಲ್ವಾ? ಅಂಥವಳನ್ನೆಲ್ಲ ನೀವು BJP IT ಸೆಲ್ಲಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ದೇಶದ್ರೋಹಿಗಳು ಯಾರು, ದೇಶ ಪ್ರೇಮಿಗಳು ಯಾರು ಅಂತ ನೀವು ಇವಾಗ ಕ್ವಶನ್ ಮಾಡ್ಕೊಳ್ಬೇಕು.
ಮಾಡಬೇಕು. ಮತ್ತು ಇವಾಗ ನೇಹಾ ರಾಥೋಡನೋಳು ಎಷ್ಟು ಅವಳ ಮೇಲೆ 400 FIR ಆಗಿದೆ. ಇವಾಗ ವಾಕ್ ಸ್ವಾತಂತ್ರ್ಯ ಅನ್ನೋದು ಆರ್ಟಿಕಲ್ 19 ಪ್ರಕಾರ ನಮ್ಮ ಸಂವಿಧಾನಾತ್ಮಕ ಹಕ್ಕು. ಆ ಹಕ್ಕುಗಳನ್ನ ನಾವು ಪ್ರಶ್ನೆ ಮಾಡಿದ್ರೆ ಪ್ರಧಾನಮಂತ್ರಿ ಮೇಲೆ FIR ಹಾಕ್ತೀರಿ ಮತ್ತು ದೌರ್ಜನ್ಯಗಳ ಕೇಸ್ಗಳು ಹಾಕ್ತೀರಿ ಅಂಥದ್ದಿದ್ರೆ ಮತ್ತೆ ವಾಕ್ ಸ್ವಾತಂತ್ರ್ಯ ಅನ್ನೋದು ಮಿಸ್ಯೂಸ್ ಆಗ್ತಾ ಇದೆಯಲ್ವಾ. ವಾಕ್ ಸ್ವಾತಂತ್ರ್ಯ ಅನ್ನೋದು ನಮ್ಮ ಸಂವಿಧಾನಾತ್ಮಕ ಹಕ್ಕು, ನಮ್ಮ ಬಾಬಾ ಸಾಹೇಬರು ಕೊಟ್ಟಿರೋ ಹಕ್ಕು, ನಮ್ಮ ಕಾನ್ಸ್ಟಿಟ್ಯೂಷನ್ ಹಕ್ಕು. ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಪ್ರಶ್ನೆ ಮಾಡೋ ಹಕ್ಕು. ಪ್ರಧಾನಮಂತ್ರಿ ಆಗಿರಲಿ, ರಾಷ್ಟ್ರಪತಿ ಆಗಿರಲಿ, ಯಾವುದೇ MLA ಆಗಿರಲಿ, MP ಆಗಿರಲಿ ತಪ್ಪು ಮಾಡಿದ್ರೆ ಅದು ತಪ್ಪೇ. ಅದನ್ನು ಹೇಳುವಂಥ ಸ್ವಾತಂತ್ರ್ಯ ಕೊಟ್ಟಿರೋದು ನಮ್ಮ ಬಾಬಾ ಸಾಹೇಬರು. ಅದನ್ನು ನಾವು ಹೇಳುವಂಥ ಸ್ವಾತಂತ್ರ್ಯ ಇದೆ. ಅದನ್ನು ಕೇಳಿದವ್ರ ಮೇಲೆ FIR ಹಾಕ್ಬಿಟ್ಟು ನೀವು ಧಮಕಿ ತೋರಿಸಿದ್ರೆ, ಡಿಕ್ಟೇಟರ್ಶಿಪ್ ತೋರಿಸಿದ್ರೆ ಅದಕ್ಕೆ ಕಾನೂನಾತ್ಮಕವಾಗಿ ನಾವು ಉತ್ತರ ಕೊಡಬೇಕಾಗುತ್ತೆ. ಈ ಧಮಕಿಗಳು ಇನ್ನು ಮುಂದೆ ನಡೆಯೋದಿಲ್ಲ. ಪ್ರತಿಯೊಬ್ಬ ಭಾರತೀಯರು ಎಚ್ಚೆತ್ಕೊಳ್ಬೇಕು. ಪ್ರತಿಯೊಬ್ಬರು ಧ್ವನಿಗೂಡಿಸಿ ಪ್ರತಿಯೊಬ್ಬ ಪ್ರಜೆಯಾಗಿ, ಭಾರತೀಯ ಪ್ರಜೆ ಆಗಿದ್ರೆ ಪ್ರಶ್ನೆ ಮಾಡಬೇಕು. ಪ್ರಧಾನಿ ಪ್ರಶ್ನೆ ಮಾಡಬೇಕು, MLAನೂ ಪ್ರಶ್ನೆ ಮಾಡಬೇಕು, MPಗಳನ್ನೂ ಪ್ರಶ್ನೆ ಮಾಡಬೇಕು. ಮತ್ತು ನಾನು ಕಾರ್ಯಕರ್ತರಿಗೆ ಹೇಳೋದು, ಯಾವುದೇ BJP ಕಾರ್ಯಕರ್ತರಿರ್ಬೋದು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರಿರಬೇಕು, MLAಗಳನ್ನ ಎಲೆಕ್ಟ್ ಮಾಡಬೇಕಾದ್ರೆ, MPಗಳನ್ನ ಎಲೆಕ್ಟ್ ಮಾಡಬೇಕಾದ್ರೆ ಮನೆಗೆ ಬಂದು ಓಟ್ ಕೇಳ್ತೀರಿ. ಅದೇ MLA ತಪ್ಪು ಮಾಡಿದಾಗ, MP ತಪ್ಪು ಮಾಡಿದಾಗ ಕಾರ್ಯಕರ್ತ ಆದವನು ತಿದ್ದೋ ಅಂಥ ಸ್ವತಂತ್ರ ಇದೆ, ತಿದ್ದಬೇಕು. ಮತ್ತು ಕ್ವಶನ್ ಮಾಡೋಂಥ ಸ್ವತಂತ್ರ ಇದೆ, ಅದನ್ನು ಕ್ವಶನ್ ಮಾಡಬೇಕು. ಪ್ರತಿಯೊಬ್ಬರು ಅಷ್ಟೇ ಕ್ವಶನ್ ಮಾಡಿದಾಗಲೇ ನಮ್ಮ ದೇಶ ಸರಿ ಹೋಗೋದು. ಈ 11 ವರ್ಷದಿಂದ ಯಾರೂ ಕ್ವಶನ್ ಮಾಡ್ತಾ ಇಲ್ಲ. ಪ್ರಧಾನಮಂತ್ರಿ ಅವ್ರದ್ದೇ ಆದ ಆಟಗಳನ್ನ ಹುಟ್ಟಾಕ್ತಾ ಇದ್ದಾರೆ. ಡಿವೈಷನ್ ಆಫ್ ಪೊಲಿಟಿಕ್ಸು ಮತ್ತು ಡಿವೈಡಿಂಗ್ ಪೊಲಿಟಿಕ್ಸು, ಡಿಕೋಡಿಂಗ್ ಆಫ್ ದ ಪೊಲಿಟಿಕ್ಸು, 333 D ಏನಿದೆ ಅದಾಗ್ತಾ ಇದೆ ಹೊರತು ಡಿವೈಷನ್ ಆಫ್ ಪೊಲಿಟಿಕ್ಸ್. ನೋಡಿ ಇವಾಗ ಸಿಂಧೂರ ಇದು ಏನಿದೆ, ಆಪರೇಷನ್ ಸಿಂಧೂರನ ವೈಲೇಷನ್ ಮಾಡೋದಕ್ಕೋಸ್ಕರ ರಾಜತಾಂತ್ರಿಕವಾಗಿ MPಗಳನ್ನ ಎಲೆಕ್ಟ್ ಮಾಡಿಕೊಂಡು ಸೆಲೆಕ್ಟೆಡ್ MPಗಳನ್ನ ಹೋಗ್ಬಿಟ್ಟು ಕಳಿಸ್ತಾ ಇದ್ದಾರೆ. ಅದು ತಪ್ಪು. ಮೇಯ್ನು ಇವಾಗ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು. ಮತ್ತು ಎಮರ್ಜೆನ್ಸಿ ಇವಾಗ ಯುದ್ಧ ಆದಮೇಲೆ ಪ್ರಧಾನಮಂತ್ರಿ ಆಗಿರೋ ಜವಾಬ್ದಾರಿ ಏನು, ರಾಷ್ಟ್ರಪತಿಗೆ ಮನವಿ ಮಾಡಿಕೊಂಡು ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾಗಿತ್ತು. ಅದರಲ್ಲಿ ಪ್ರಧಾನಮಂತ್ರಿನ ಮುಖ್ಯಸ್ಥರಾಗಿರಬೇಕಾಗಿತ್ತು. ಮತ್ತು ನಮ್ಮ ಶಾಡೋ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ರಾಹುಲ್ ಗಾಂಧಿ, ಅವರ ಕ್ವಶನ್ನರಿಗೆ ಮತ್ತು ಅವ್ರ ಕಮಿಟಿ ಏನೇನು ಕ್ವಶನ್ ಕೇಳುತ್ತೋ ಅದಕ್ಕೆ ಆನ್ಸರಬಲ್ ಆಗಿರಬೇಕಾಗಿತ್ತು. ಅದನ್ನು ಮಾಡಿದ್ದಾರೆ. ಇದುವರೆಗೂ ಇವತ್ತಿಗೆ 1 ತಿಂಗಳಾಗಿದೆ, 30 ದಿನ ಆಗಿದೆ. ಆಪರೇಷನ್ಸ್ ಇವಾಗ ನಮ್ಮ 28 ಜನ ಏನು ಸತ್ತೋಗಿದ್ದಾರೆ ಪುಲಗ್ರಾಮದಲ್ಲಿ, ಅವ್ರಿಗೆ ಏನಾದರೂ ನ್ಯಾಯ ಕೊಟ್ಟಿದ್ದೀರಾ? ಅದು ಬದಲು ಡಿವೈಡು ಇದೆ, ತಿರಂಗ ಯಾತ್ರೆ ಮಾಡ್ತಿದ್ದೀರಲ್ಲ, ಅದು ಏನು ವಿಜಯೋತ್ಸವಕ್ಕೋಸ್ಕರ ನೀವು ಮಾಡ್ತಾ ಇದ್ದೀವಿ? ಯುದ್ಧನೇ ನಿಂತಿಲ್ಲ ಪಾಕಿಸ್ತಾನದ ಮೇಲೆ, ಆ ಥರ ಮಾಡಲೇಬಾರ್ದಲ್ವಾ ತಿರಂಗ ಯಾತ್ರೆ ಅಂತೆ. ಮತ್ತು ಪ್ರಧಾನಮಂತ್ರಿಗೆ ಮೊನ್ನೆ ನಾನು ವಿಡಿಯೋ ನೋಡಿದೆ, ಹಾಲಲ್ಲಿ ಅಭಿಷೇಕ ಮಾಡ್ತಾ ಇರೋದು. ಯಾವ ಇದಕ್ಕೋಸ್ಕರ ಹಾಲಲ್ಲಿ ಅಭಿಷೇಕ ಮಾಡಬೇಕು ಅವ್ರಿಗೆ? ಹೆಣ್ಮಕ್ಳು ಸಿಂಧೂರ ಕಿತ್ಕೊಂಡಿದ್ದೀರಲ್ರಿ, ವಿಧವಾ ವಿಶ್ವಗುರು. ನೀವು ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಇದನ್ನೆಲ್ಲ? ನಿಮ್ಮ ಪ್ರಮೋಷನ್ಗೋಸ್ಕರ ಬಿಹಾರ್ ಎಲೆಕ್ಷನ್ ಗೆಲ್ಲಬೇಕು, ಗುಜರಾತ್ ಎಲೆಕ್ಷನ್ ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡೋದೆಲ್ಲ ತಪ್ಪು. ಮತ್ತು ಪ್ರಧಾನಮಂತ್ರಿ ಅನ್ನೋರಿಗೆ ನೋಡಿ, ಪಂಚಶೀಲ ತತ್ವಗಳಂದರೆ ಏನು ಅಂತ ತಿಳ್ಕೊಳಕ್ಕೆ ಹೇಳಿ, ಅಲಿಪ್ತ ನೀತಿ ಅಂದರೆ ಏನು ಅಂತ ತಿಳ್ಕೊಳಕ್ಕೆ ಹೇಳಿ, ಸಾರ್ಕ್ ಪಾಲಿಸೀಸ್ ಏನಂತ ಇದೆ, G20 ದೇಶಗಳದ್ದು ಏನಿದೆ ಅದನ್ನು ತಿಳ್ಕೊಳ್ಬೇಕು. ಮತ್ತು ಇನ್ನೊಂದು, ನಮ್ಮ ಶಾಡೋ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಕರಿಬೇಕು. ಮತ್ತು ಇವಾಗ ಎಮರ್ಜೆನ್ಸಿ ಪಾರ್ಲಿಮೆಂಟ್ ಮೀಟಿಂಗ್ ಇದುವರೆಗೂ ಯಾಕಾಗಲಿಲ್ಲ? 30 ದಿನ ಆಗಿದೆಯಲ್ಲ, ಇವತ್ತಿಗೆ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಪಾರ್ಲಿಮೆಂಟ್ ಮೀಟಿಂಗ್ ಮಾಡಬೇಕಾಗಿತ್ತು. ಮಾಡಿದ್ದಾರೆ ಪ್ರಧಾನಮಂತ್ರಿ. ಬರೀ ಇದು ಏನಂದರೆ ಐ ಆಮ್ ಗೋಯಿಂಗ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಅವಾಯ್ಡಿಂಗ್ ಮಾಡಿ 8 ಗಂಟೆಗೆ ಬಂದು ಬರೀ ಮೀಡಿಯಾ ಮುಂದೆ ಕಾಣಿಸ್ಕೊಳ್ಳೋದಲ್ಲ, ರೆಕಾರ್ಡಿಂಗ್ ಪ್ಲೇ ಮಾಡೋದಲ್ಲ. ಪ್ರಧಾನಮಂತ್ರಿ ಆಗಿರೋರಿಗೆ ಅವ್ರದ್ದೇ ಆದ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯಿಂದ ನಡ್ಕೊಳಕ್ಕಾಗಲ್ಲ ಅಂದರೆ ದಯವಿಟ್ಟು ರಿಸೈನ್ ಮಾಡ್ಬಿಟ್ಟು ಮನೇಲಿ ಕೂತ್ಕೊಳ್ಳಿ. ನೀವು ನಮಗೆ ನಾವು ಮತ್ತೆ ಓಟ್ ಬೇಕಾದ್ರೆ ಎಲೆಕ್ಷನ್ಗೆ ಹೋಗ್ತೀವಿ, ನಮ್ಮ ಸರ್ಕಾರನ ತೊಗೊಂಬರ್ತೀವಿ ನಾವು. ನೀವು ಬರೀ EVM ಅಲ್ಲಿ ಆಟ ಆಡಿಕೊಂಡು ಬರೀ ಜನಗಳಿಗೆ ಡಿವೈಷನ್ ಮಾಡಿಕೊಂಡು ಹಿಂದುತ್ವ ಅನ್ನೋದನ್ನ ಫೇಕ್ ಹಿಂದುತ್ವ ಕ್ರಿಯೇಟ್ ಮಾಡಿಕೊಂಡು ಮಾಡೋದಲ್ಲ. ಮತ್ತು ಸಂವಿಧಾನಕ್ಕೆ ನೀವು ನಿಜವಾಗ್ಲೂ RSS ಭಕ್ತ ಆಗಿ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇಲ್ಲ, ಬರೀ ಮನುಸ್ಮೃತಿ ಗೌರವ ಕೊಡ್ತಾ ಇದ್ದೀರಾ. ನೀವು ಸಂವಿಧಾನಾತ್ಮಕವಾಗಿ ಗೌರವ ಕೊಡ್ತಾ ಇದ್ದರೆ ದಯವಿಟ್ಟು ರಿಸೈನ್ ಮಾಡ್ಬಿಟ್ಟು ಮನೆಗೆ ಹೋಗಿ. ರಾಜನಾಥ್ ಸಿಂಗು, ಅಮಿತ್ ಶಾ ಅನ್ನೋರು, ಮತ್ತು ಜೈಶಂಕರ್ ಅನ್ನೋರು, ಮತ್ತು ನಿರ್ಮಲಾ ಸೀತಾರಾಮನ್ ಎಲ್ಲರೂ ದಯವಿಟ್ಟು ರಿಸೈನ್ ಮಾಡ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ. ಯಾಕಂದರೆ ಇವರು 11 ವರ್ಷ, ಇವಾಗ 12 ವರ್ಷ ಆಗುತ್ತೆ ಜೂನ್ ಬಂದರೆ, 12 ವರ್ಷದಿಂದ ಬರೀ ದ್ವೇಷ ರಾಜಕಾರಣ, ಈ ರೀತಿ ಡಿವೈಡಿಂಗ್ ಪೊಲಿಟಿಕ್ಸ್ನ ನೋಡ್ತಾ ಇದ್ದೀರಿ, ಡೈವರ್ಷನ್ ಪೊಲಿಟಿಕ್ಸು. ಬರೀ ಇವಾಗ ಆಪರೇಷನ್ ಸಿಂಧೂರ ಅವಾಯ್ಡ್ ಮಾಡಲಿಕ್ಕೆ ಫಾರಿನ್ ರಾಜತಾಂತ್ರಿಕರನ್ನ ನೇಮಕ ಮಾಡಿ, ಇದು ಕಾನ್ಸ್ಟಿಟ್ಯೂಷನಲ್ಲಿ ತಪ್ಪು. ಇದು ಕಾನ್ಸ್ಟಿಟ್ಯೂಷನಲ್ಲೇ ತಪ್ಪಾಗಿದೆ. ಯಾಕಂದರೆ ಇದುವರೆಗೂ ರಾಹುಲ್ ಗಾಂಧಿ ಅವ್ರನ್ನ ಕರೆದಿಲ್ಲ ಶಾಡೋ ಪ್ರೈಮ್ ಮಿನಿಸ್ಟರು. ಇವಾಗ ನರೇಂದ್ರ ಮೋದಿ ಅವ್ರಿಗೆ ಏನು ರೈಟ್ಸ್ ಇದೆಯೋ ಅದೇ ರೈಟ್ಸು ರಾಹುಲ್ ಗಾಂಧಿ ಅವ್ರಿಗೂ ಇದೆ. ಅದನ್ನು ದಯವಿಟ್ಟು ತಿಳ್ಕೊಂಡ್ರೆ ನರೇಂದ್ರ ಮೋದಿಯವರು ತುಂಬ ಉತ್ತಮ. ಇಲ್ಲಾಂದರೆ ಅದನ್ನು ಸುಪ್ರೀಂ ಕೋರ್ಟ್ ಮುಖಾಂತರನೋ ಅಥವಾ ಬೇರೆ ನಾವು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸ್ಬಿಟ್ಟು ಅದ್ರ ಮುಖಾಂತರ ನಾವು ತೋರಿಸ್ಬೇಕಾಗುತ್ತೆ ಶಾಡೋ ಪ್ರೈಮ್ ಮಿನಿಸ್ಟರ್ ರೋಲ್ ಏನು ಅನ್ನೋದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.